ಸಿನಿಮಾದ ಆರಂಭದಲ್ಲಿ ಒಂದು ಮುದ್ದಾದ ಕಪಲ್ಸ್ ನ ತೋರಿಸ್ತಾರೆ. ಈಗ ಹೊಸದಾಗಿ ಮದುವೆ ಬೇರೆ ಆಗಿರುತ್ತೆ. ನಮ್ಮ ಹೀರೋ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹನಿಮೂನ ಭಾಗವಾಗಿ ಸ್ವಲ್ಪ ಥ್ರಿಲ್ ಆಗಿರಲಿ ಅಂತ ಈಗ ಈ ಕಾಡಿಗೆ ಬಂದಿರೋದು. ಹಾಗೆ ಅವರಿಬ್ಬರು 2 ದಿನದ ಮಟ್ಟಿಗೆ ಆ ಕಾಡಲ್ಲಿ ಟೆಂಟ್ ಹೊಡೆದು ಸ್ಟೇ ಆಗೋದಕ್ಕೆ ಬೇಕಾದಂತಹ ವಸ್ತುಗಳನ್ನ ತಂದಿರ್ತಾರೆ. ಅವರಿಬ್ಬರು ತುಂಬಾ ಖುಷಿಯಿಂದ ಆ ಕಾಡನ್ನ ಸುತ್ತಿ ಕೊನೆಗೆ ಸುಂದರವಾದಂತಹ ನದಿ ಪಕ್ಕ ಬಂದು ನಮ್ಮ ಹೀರೋಯಿನ್ ಆ ಕಾಡನ್ನ ವರ್ಣಿಸುವಾಗ ನಮ್ಮ ಹೀರೋ ಸರ್ಪ್ರೈಸ್ ಆಗಿ ಅವಳಿಗೆ ಒಂದು ಉಂಗುರ ತೊಡಿಸ್ತಾನೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅದೇ ಖುಷಿಗೆ ಅವರಿಬ್ಬರು ಪುನಃ ಆ ಕಾಡನ್ನ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಸುತ್ತಿ ರಾತ್ರಿ ಆದ ಕಾರಣ ಒಂದು ಜಾಗದಲ್ಲಿ ಟೆಂಟ್ ಹೊಡೆದು ಫೈರ್ ಕ್ಯಾಂಪ್ ನ ಸೆಟ್ ಮಾಡಿ ಎಂಜಾಯ್ ಮಾಡ್ತಾರೆ. ಹಾಗೆ ಅವರಿಬ್ಬರು ನಿದ್ರೆಗೆ ಜಾರ್ತಾರೆ. ತಡರಾತ್ರಿ ಆದಾಗ ನಮ್ಮ ಹೀರೋಯಿನ್ಗೆ ಒಂದು ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ನಮ್ಮ ಹೀರೋನ ಕರೆದು ಕಾರ್ಯ ಹೇಳಿದಾಗ ಹೆದ್ರಬೇಡ, ಕರಡಿ ಬಂದಿರುತ್ತೆ, ಬೆಂಕಿ ಹಾಕಿದ ಕಾರಣ ಟೆಂಟ್ ಹತ್ರ ಬರಲ್ಲ, ಈಗ ನಿದ್ರೆ ಮಾಡು ಅಂದಾಗ ಸರಿ ಅಂತ ಹೇಳಿ ನಮ್ಮ ಹೀರೋಯಿನ್ ಮಲಗಿದಾಗ ಪುನಃ ಅದೇ ಸೌಂಡ್ ಕೇಳಿಸುತ್ತೆ. ಅದಲ್ಲದೆ ಈಗ ಆ ಸೌಂಡ್ ಜೋರಾಗಿ ಬೇರೆ ಕೇಳಿಸುತ್ತೆ. ಹತ್ರದಿಂದ ಆ ಸೌಂಡ್ ಕೇಳಿಸಿದ ಕಾರಣ ನಮ್ಮ ಹೀರೋ ಟಾರ್ಚ್ ನ ಹಿಡಿದು ನೀನು ಇಲ್ಲೇ ಇರು, ನಾನು ಹೋಗಿ ನೋಡಿ ಬರ್ತೇನೆ ಅಂತ ಹೇಳಿ ಹೊರಗೆ ಹೋಗಿ ನೋಡುವ ಅದೇ ಸಮಯ ಈ ಕಡೆ ಟೆಂಟ್ ನ ಹೊರಗೆ ಯಾರೋ ನಿಂತಿರುವ ಹಾಗೆ ನಮ್ಮ ಹೀರೋಯಿನ್ಗೆ ಕಾಣಿಸುತ್ತೆ. ಅದನ್ನ ನೋಡಿ ಹೆದರಿ ನಿಂತಿರುವಾಗ ಈ ಕಡೆ ನಮ್ಮ ಹೀರೋ ಕಾಡಿನ ಮಧ್ಯೆ ನಿಂತಿರುವಾಗ ಹೀರೋಯಿನ್ ಕಿರ್ಚುವಂತಹ ಸೌಂಡ್ ಕೇಳಿ ಓಡಿ ಬಂದು ನೋಡುವಾಗ ಟೆಂಟ್ ಬಿದ್ದೋಗಿರುತ್ತೆ. ಅದಲ್ಲದೆ ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಇರೋದಿಲ್ಲ. ಹೆದರಿದಂತಹ ನಮ್ಮ ಹೀರೋ ಸುತ್ತಮುತ್ತ ಹುಡುಕಿ ನೋಡಿದಾಗ ಅಲ್ಲಿ ಯಾರಿರೋದಿಲ್ಲ. ಹೆಂಡತಿಯನ್ನ ಜೋರಾಗಿ ಕರಿತಾ ಆ ಕಾಡಲ್ಲಿ ಕಿರುಚುತ್ತಾ ಹುಡುಕುತ್ತಾನೆ. ಹಾಗೆ ಅದನ್ನು ತೋರಿಸಿ ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ತೋರಿಸ್ತಾರೆ. ನಮ್ಮ ಹೀರೋ ಗಡ್ಡ ಬಿಟ್ಟಿರ್ತಾನೆ, ಹೆಂಡತಿ ಸಿಕ್ಕಿರೋದಿಲ್ಲ. ಅದೇ ಬೇಜಾರಲ್ಲಿ ಮನುಷ್ಯ ಹೀಗೆ ಆಗಿರೋದು. ಮೆಂಟಲಿ ಸ್ವಲ್ಪ ವೀಕ್ ಆಗಿರ್ತಾನೆ. ಅದರಿಂದ ಸೈಕ್ಯಾಟ್ರಿಸ್ಟ್ ಹತ್ರ ಬಂದಿರ್ತಾನೆ. ಹೇಗೆ ನಿಮ್ಮ ವೈಫ್ ಕಾಣೆ ಆಗಿದ್ದು, ಏನಾಯ್ತು ಅಂತ ಕೇಳಿದಾಗ ಕರಡಿ ಎಳ್ಕೊಂಡು ಹೋಗಿರಬಹುದು ಅಂತ ನಮ್ಮ ಹೀರೋ ಹೇಳಿದಾಗ ಅದು ಹೇಗೆ ಸಾಧ್ಯ, ಒಂದು ಕರಡಿಗೆ ಮನುಷ್ಯನನ್ನ ಎಳೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನಮ್ಮ ಹೀರೋ ಕರಡಿನೇ ಎತ್ಕೊಂಡು ಹೋಗಿದ್ದು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತಾನೆ. ಅದಲ್ಲದೆ ಅವಳ ಬಾಡಿ ಸಿಗದಿರುವ ಕಾರಣ ಇನ್ನೂ ಜೀವಂತವಾಗಿರೋದಕ್ಕೆ ಚಾನ್ಸ್ ಇದೆ. ಅದರಿಂದ ನಾನು ಪುನಃ ಆ ಕಾಡಿಗೆ ಹೋಗಿ ನನ್ನ ವೈಫ್ ನ ಕರೆದುಕೊಂಡು ಬರ್ತೇನೆ ಅಂತ ಹುಚ್ಚನ ಹಾಗೆ ಡಾಕ್ಟರ್ ನ ಜೊತೆ ಹೇಳ್ತಾನೆ. ಹಾಗೆ ಮನೆಗೆ ಬಂದ ನಂತರ ಅಮ್ಮನ ಜೊತೆ ನನ್ನ ಹೆಂಡತಿನ ಹುಡುಕೋದಕ್ಕೆ ಹೋಗ್ತೇನೆ ಅಮ್ಮ, ಅವಳ ಡೆಡ್ ಬಾಡಿ ಸಿಕ್ಕಿದ್ರೆ ಸಾಕು, ನಾನು ಅದನ್ನ ತರ್ತೇನೆ, ಅವಳ ಇಲ್ಲದೆ ನನ್ನಿಂದ ಇರೋದಕ್ಕೆ ಆಗ್ತಿಲ್ಲ ಅಮ್ಮ, ಸತ್ತಿದ್ದಾಳೆ ಅಂತ ಕನ್ಫರ್ಮ್ ಆದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ಕಾಡಿಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ತನಗೆ ಬೇಕಾದಂತಹ ವಸ್ತು ಗನ್ ಮತ್ತಿತರ ವಸ್ತುಗಳನ್ನ ಪ್ಯಾಕ್ ಮಾಡಿದ ನಂತರ ಲಾಸ್ಟ್ ಟೈಮ್ ಹೆಂಡತಿಯೊಂದಿಗೆ ಟ್ರಿಪ್ ಗೆ ಹೋದಾಗ ತೆಗೆದಂತಹ ಫೋಟೋಸ್ ನ ನೋಡ್ತಾ ಇರುವಾಗ ಒಂದು ಫೋಟೋ ಹಿಂದೆ ಬ್ಲಾಕ್ ಆಗಿರುವಂತಹ ಒಂದು ನೆರಳು ಕಾಣುತ್ತೆ. ಹಾಗೆ ಅದನ್ನ ಝೂಮ್ ಮಾಡಿ ನೋಡಿದ್ರು ಅದೇನಂತ ಗೊತ್ತಾಗ್ತಿರೋದಿಲ್ಲ. ಕರಡಿಯ ಹಾಗೆ ಇರುತ್ತೆ ಆ ಜೀವಿ. ಹಾಗೆ ತನ್ನ ವೈಫ್ ಮಿಸ್ ಆದಂತಹ ಜಾಗ ಮಾರ್ಕ್ ಮಾಡ್ತಾನೆ. ಹಾಗೆ ನಮ್ಮ ಹೀರೋ ಆ ಕಾಡಿಗೆ ಬರ್ತಾನೆ. ಕಾರಿಂದ ಇಳಿದಾಗ ಒಂದು ದೊಡ್ಡ ಹೆಜ್ಜೆಯ ಗುರುತು ಇರುತ್ತೆ. ಅದನ್ನ ನೋಡಿ ಬೇಗ ಗನ್ನ ಹಿಡಿದು ಆ ಹೆಜ್ಜೆ ಗುರುತನ್ನ ಹಿಂಬಾಲಿಸ್ತಾ ಇರ್ತಾನೆ. ಮನುಷ್ಯರ ಕಾಲ್ ಗುರುತಿನ ಹಾಗೆ ಇರುತ್ತೆ, ಆದ್ರೆ ತುಂಬಾ ದೊಡ್ಡದಾಗಿರುತ್ತೆ. ನಮ್ಮ ಹೀರೋ ಅದು ಕರಡಿಯ ಹೆಜ್ಜೆ ಅಂತ ತಿಳಿದು ಮುಂದೆ ಹೋಗುವಾಗ ಒಂದು ಮರದಲ್ಲಿ ಡಾಲರ್ ಚೈನ್ ಇರುತ್ತೆ. ಅದನ್ನ ದಾಟಿ ಮುಂದೆ ಹೋಗ್ತಾನೆ. ತುಂಬಾ ದೂರ ನಡೆದ್ರು ಯಾವುದೇ ಕ್ಲೂ ಸಿಕ್ತಿರೋದಿಲ್ಲ. ರಾತ್ರಿ ಆದ ಕಾರಣ ಪುನಃ ತನ್ನ ಕಾರ್ ಹತ್ರ ಬರ್ತಾನೆ. ಹಾಗೆ ಕಾರಲ್ಲೇ ನಿದ್ರೆ ಮಾಡುವಾಗ ಅವನ ಕಾರನ್ನ ಯಾರೋ ಶೇಕ್ ಮಾಡ್ತಾರೆ. ಅದ್ಯಾರೆಂದು ನೋಡುವಷ್ಟರಲ್ಲಿ ದಿಢೀರನೆ ಒಂದು ದೊಡ್ಡ ಮರದ ಪೀಸನ್ನ ಗಾಜಿಗೆ ಎಸೆದ ಕಾರಣ ಗ್ಲಾಸ್ ಡ್ಯಾಮೇಜ್ ಆಗುತ್ತೆ. ಅದನ್ನ ನೋಡಿ ನಮ್ಮ ಹೀರೋ ಬೇಗ ಗನ್ನ ತೆಗೆದು ಶೂಟ್ ಮಾಡ್ತಾನೆ. ಆದ್ರೆ ಅಲ್ಲಿ ಯಾರಿರೋದಿಲ್ಲ. ತಾರಾಮಾರ ಶೂಟ್ ಮಾಡಿದ ಕಾರಣ ಬುಲೆಟ್ ಬೇರೆ ಖಾಲಿ ಆಗುತ್ತೆ. ಪುನಃ ಲೋಡ್ ಮಾಡುವಷ್ಟರಲ್ಲಿ ಒಂದು ಅಜ್ಜಪ್ಪ ಅವನ ಹತ್ರ ಬಂದಾಗ ನೀವಾ ಹೀಗೆ ಮಾಡಿದ್ದು ಅಂತ ಕೇಳಿದಾಗ ಇದು ಒಳ್ಳೆ ಕತೆ ಆಯ್ತು, ಗನ್ ಫೈರ್ ಆಗುವಂತಹ ಸೌಂಡ್ ಕೇಳಿ ನಾ ಬಂದಿದ್ದು, ಏನಾಯ್ತು ಈಗ ಅಂತ ಕೇಳಿದಾಗ ನಾನು ನನ್ನ ಪಾಡಿಗೆ ಕಾರಲ್ಲಿ ಮಲಗಿದಾಗ ದಿಢೀರನೆ ನನ್ನ ಕಾರನ್ನ ಡ್ಯಾಮೇಜ್ ಮಾಡಿದ್ರು, ನೋಡಿ ಹೇಗೆ ಆಗಿದೆ ಅಂತ ತೋರಿಸಿದಾಗ ಈ ಕಾಡಲ್ಲಿ ಹಲವಾರು ತರಹದ ಪ್ರಾಣಿಗಳಿದೆ, ಅದ್ರಲ್ಲೊಂದು ನಿನ್ನ ಕಾರನ್ನ ಹೀಗೆ ಮಾಡಿರಬಹುದು ಅಂದಾಗ ಈ ಟೈಮ್ ಅಲ್ಲಿ ಮರದ ಪೀಸಿಂದ ಅಟ್ಯಾಕ್ ಮಾಡುವಂತಹ ಪ್ರಾಣಿಗಳಿದ್ಯಾ ಎಂದು ನಮ್ಮ ಹೀರೋ ಕೇಳಿದಾಗ ಖಂಡಿತ ಈ ಕಾಡಲ್ಲಿದೆ, ಅದ್ರ ಹೆಸರು ಬಿಗ್ ಫೂಟ್ ಅಂತ ಹೇಳಿದಾಗ ಆ ಪ್ರಾಣಿಗಳು ವರ್ಷಗಳ ಹಿಂದೆ ಸರ್ವನಾಶ ಆಗೋಯ್ತಲ್ವಾ,
ಅದು ಈಗ್ಲೂ ಇದೆ ಅಂತ ನಂಬ್ತೀರಾ ಎಂದು ಕೇಳಿದಾಗ ಇದೆ, ಅದನ್ನ ತುಂಬಾ ಜನರು ಜೀವಂತವಾಗಿ ನೋಡಿದ್ದಾರೆ. ಅದಲ್ಲದೆ ಈ ಕಾಡಿಗೆ ಬರುವಂತಹ ಟೂರಿಸ್ಟ್ ಕಾಣೆ ಆಗಿದ್ದಾರೆ ಅಂತ ಆ ವ್ಯಕ್ತಿ ಹೇಳ್ತಿರುವಾಗ ನನ್ನ ಹೆಂಡತಿ ಸಹ ಸ್ವಲ್ಪ ದಿನಗಳ ಹಿಂದೆ ಈ ಕಾಡಲ್ಲಿ ಮಿಸ್ ಆಗಿದ್ದು. ಅವಳ ಡೆಡ್ ಬಾಡಿ ಆದ್ರೂ ಸಿಗುತ್ತಾ ಅಂತ ನಾನು ಈ ಕಾಡಿಗೆ ಬಂದಿದ್ದು. ನನ್ನ ವೈಫ್ ನ ಕರಡಿ ಅಟ್ಯಾಕ್ ಮಾಡಿರಬಹುದು. ನೀವ್ ಹೇಳಿದ ಹಾಗೆ ಅವಳನ್ನ ಆ ಬಿಗ್ ಫುಟ್ ಎಂಬ ಪ್ರಾಣಿ ಅಟ್ಯಾಕ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾನೆ. ಆ ಪ್ರಾಣಿ ಮಂಗ ಮತ್ತೆ ಕರಡಿನ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೋ ಅದ್ರ ಹಾಗೆ ಆ ಬಿಗ್ ಫುಟ್ ಎಂಬ ಪ್ರಾಣಿ ಇರುತ್ತೆ. 10 ಅಡಿ ಉದ್ದ ಇರುತ್ತೆ ಆ ಪ್ರಾಣಿ. ಅದಕ್ಕೆ ಅದರ ಹೆಜ್ಜೆ ಗುರುತು ಅಷ್ಟು ದೊಡ್ಡದಾಗಿರೋದು. ಅಜ್ಜ ಎಷ್ಟೇ ಹೇಳಿದ್ರು ನಮ್ಮ ಹೀರೋ ಅದನ್ನ ನಂಬೋದಿಲ್ಲ. ಅದನ್ನ ನೋಡಿದಂತಹ ನಮ್ಮ ಅಜ್ಜ, ಬಾ ನಿನಗೆ ಒಂದು ವಿಷಯ ತೋರಿಸ್ತೇನೆ ಅಂತ ಹೇಳಿ ಅವರಿಬ್ಬರು ಆ ಕಾಡೊಳಗೆ ಹೋಗುವಾಗ ನಮ್ಮ ಅಜ್ಜ ಅವನೊಂದಿಗೆ ತುಂಬಾ ವರ್ಷಗಳಿಂದ ಈ ಬಿಗ್ ಫುಟ್ ಎಂಬ ಪ್ರಾಣಿ ಈ ಕಾಡೊಳಗಿದೆ. ಕಾಡಿನ ಜನರು ಅದನ್ನ ದೇವರಂತ ಪೂಜಿಸ್ತಾರೆ. ಅದಲ್ಲದೆ ಪ್ರತಿ ವರ್ಷ ಪೂಜೆ ಮಾಡಿ ಆ ಪ್ರಾಣಿಗೆ ಬಲಿ ಕೊಡ್ತಾರೆ ಅಂತ ಹೇಳಿ ಮುಂದೆ ಹೋಗುವಾಗ ನಮ್ಮ ಹೀರೋ ಸ್ಟಾರ್ಟಿಂಗ್ ಅಲ್ಲಿ ಕಂಡಂತಹ ಆ ಕೀ ಚೈನ್ ಅಲ್ಲಿ ಇರುತ್ತೆ. ಇದೇ ಜಾಗದಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳಿ ಪುನಃ ಕ್ಯಾಂಪ್ ಗೆ ಹೋಗಿ ನೋಡುವಾಗ ಅಲ್ಲಿದ್ದಂತಹ ವಸ್ತುಗಳೆಲ್ಲ ಸರ್ವನಾಶ ಆಗೋಗಿರುತ್ತೆ. ಅದನ್ನ ನೋಡಿ ನಾನು ಮೊದಲೇ ಹೇಳಿಲ್ವಾ, ಆ ಪ್ರಾಣಿ ನಾವಿಲ್ಲದಾಗ ಈ ಜಾಗಕ್ಕೆ ಬಂದು ಹೀಗೆ ಮಾಡಿರೋದು ಅಂದಾಗ ಆ ತರಹದ ಪ್ರಾಣಿ ಇರೋದಕ್ಕೆ ಚಾನ್ಸೇ ಇಲ್ಲ. ಕರಡಿ ಹೀಗೆ ಮಾಡಿರೋದು ಅಂತ ಮಾತನಾಡುವಾಗ ಕಾಡಿಂದ ಒಂಥರ ಸೌಂಡ್ ಕೇಳಿಸುತ್ತೆ. ಬೇಗ ಅವರಿಬ್ಬರು ಶೂಟ್ ಮಾಡ್ತಾರೆ. ಇದರ ಮಧ್ಯೆ ನಮ್ಮ ಹೀರೋ ಒಂದರ ಹಿಂದೆ ಓಡ್ತಾ ಇರ್ತಾನೆ. ಹಾಗೆ ಓಡುವಾಗ ಕಾಲು ಜಾರಿ ಕೆಳಗೆ ಬೀಳ್ತಾನೆ. ಆ ಜಾಗದಲ್ಲಿ ಮನುಷ್ಯರ ಅಸ್ಥಿ ಪಂಜರ ಇರುತ್ತೆ. ಇಲ್ಲಿ ತನಕ ಕಾಣೆ ಆದಂತಹ ಮನುಷ್ಯರ ಅಸ್ಥಿ ಪಂಜರ ಆಗಿರುತ್ತೆ ಅದು. ಅದನ್ನ ನೋಡಿ ಅವರಿಬ್ಬರಿಗೆ ಭಯ ಆಗುತ್ತೆ. ರಕ್ತದಿಂದ ಆ ಜಾಗ ನೆನೆದಿರುತ್ತೆ. ಅದನ್ನ ನೋಡಿ ನಾನು ಹೇಳಿಲ್ವಾ, ಇದೆಲ್ಲ ಆ ಪ್ರಾಣಿಯ ಕೈವಾಡ ಅಂದಾಗ ನಮ್ಮ ಹೀರೋ ಅದನ್ನ ನಂಬದೆ ಕರಡಿ ಹೀಗೆ ಮಾಡಿರೋದು ಅಂತ ಹೇಳುವಾಗ ನಮ್ಮ ಹೀರೋ ಫಸ್ಟ್ ಟೈಮ್ ಈ ಕಾಡಿನ ಮಧ್ಯೆ ವೈಫ್ ಗೆ ಒಂದು ರಿಂಗ್ ನ ಕೊಟ್ಟಿರ್ತಾನಲ್ವಾ, ಅದೇ ರಿಂಗ್ ಅಲ್ಲಿರುತ್ತೆ. ಅದನ್ನ ನೋಡಿ ಬೇಜಾರಿಂದ ಅಲ್ತಾ ಆ ರಿಂಗ್ ನ ತೆಗೆದು ನನ್ನ ವೈಫ್ ನ ಆ ಕರಡಿ ಕೊಂದಿರಬಹುದು ಅಂತ ಸಿಟ್ಟಿಂದ ಆ ಕರಡಿಯನ್ನ ಕೊಲ್ಲೋದಕ್ಕೆ ಗನ್ನ ಹಿಡಿದು ರೆಡಿ ಆದಾಗ, ಇಲ್ಲಿ ನೋಡಪ್ಪ, ನಿನ್ನ ವೈಫ್ ನ ಆ ಪ್ರಾಣಿ ಕೊಂದಿದ್ದು ಕರಡಿ ಅಲ್ಲ, ದಯವಿಟ್ಟು ನನ್ ಜೊತೆ ಬಾ, ನಮ್ಮಿಬ್ಬರಿಗೆ ಇಲ್ಲಿಂದ ಹೋಗೋಣ ಅಂದಾಗ, ಇಲ್ಲ ಅಜ್ಜ, ಖಂಡಿತ ಕರಡಿನೇ ಹೀಗೆ ಮಾಡಿರೋದು, ನೀವು ಪದೇ ಪದೇ ಅದನ್ನ ಹೇಳ್ಬೇಡಿ ಅಂತ ಶೂಟ್ ಮಾಡುವಾಗ ದಿಢೀರನೆ ಎಲ್ಲಿಂದನೋ ಒಂದು ಕಲ್ಲು ಹಾರಿ ಬಂದು ನಮ್ಮ ಅಜ್ಜನ ಕಾಲಿಗೆ ಬೀಳುತ್ತೆ. ಇದರಿಂದ ಅವರ ಕಾಲಿಗೆ ಪೆಟ್ಟಾಗುತ್ತೆ. ನೋವಿಂದ ಕಿರ್ಚುವಾಗ ನಮ್ಮ ಹೀರೋ ಅವರನ್ನ ಎತ್ತೋದಕ್ಕೆ ಟ್ರೈ ಮಾಡುವಾಗ ನೂರಾರು ಕಲ್ಲು ಬೀಳೋದಕ್ಕೆ ಶುರು ಆಗುತ್ತೆ. ಅದರಿಂದ ನಮ್ಮ ಹೀರೋ ಆ ವ್ಯಕ್ತಿನ ಎಳೆದು ಒಂದು ಮರದ ಹಿಂದೆ ಕೂರ್ತಾರೆ. ನಂತರ ಕಾಲಿಗೆ ಬಟ್ಟೆ ಕಟ್ಟಿ ಅಲ್ಲಿಂದ ತುಂಬಾ ಕಷ್ಟಪಟ್ಟು ಕಾಡಿಂದ ಹೊರಗೆ ಬಂದು ಒಂದು ಸೇಫ್ ಆದಂತಹ ಜಾಗದಲ್ಲಿ ಟೆಂಟ್ ನ ಹೊಡೆದು ಅಲ್ಲೇ ಇರೋದಕ್ಕೆ ಡಿಸೈಡ್ ಮಾಡ್ತಾರೆ. ದಿನಗಳು ಕಳೆದೋಗುತ್ತೆ. ಚಳಿಗಾಲ ಶುರು ಆಗುತ್ತೆ. ಹಾಗೆ ರಾತ್ರಿ ಆದಾಗ ಅವರಿಬ್ಬರು ಒಳ್ಳೆ ನಿದ್ರೆ ಮಾಡುವಾಗ ಒಂದು ಸೌಂಡ್ ಕೇಳಿದ ಕಾರಣ ನಮ್ಮ ಅಜ್ಜ ಮೆಲ್ಲೆ ಎದ್ದು ಹೊರಗೆ ಬಂದಾಗ ದಿಢೀರನೆ ಅವರನ್ನ ಯಾರೋ ಅಟ್ಯಾಕ್ ಮಾಡೋದಾಗಿ ನಮಗೆ ತೋರಿಸ್ತಾರೆ. ಹಾಗೆ ಮಾರನೇ ದಿನ ಬೆಳಿಗ್ಗೆ ನಮ್ಮ ಹೀರೋ ಎದ್ದು ನೋಡುವಾಗ ಆ ಜಾಗದಲ್ಲಿ ಅಜ್ಜ ಇರೋದಿಲ್ಲ. ಹಾಗೆ ಬೇಗ ಎದ್ದು ನಮ್ಮ ಹೀರೋ ಅವರನ್ನೇ ಸುತ್ತಮುತ್ತ ಹುಡುಕುವಾಗ ಆ ಕಾಡಿನ ಮಧ್ಯೆ ಆ ಬಿಗ್ ಫುಟ್ ಎಂಬ ಪ್ರಾಣಿ ನಮ್ಮ ಅಜ್ಜಪ್ಪನ ಕೊಲ್ತಿರೋದನ್ನ ನಮ್ಮ ಹೀರೋ ನೋಡ್ತಾನೆ. ಅದನ್ನ ನೋಡಿದಾಗ ನಮ್ಮ ಹೀರೋಗೆ ಶಾಕ್ ಆಗುತ್ತೆ. ತನ್ನ ಹೆಂಡತಿ ಮಧ್ಯೆ ಅಜ್ಜಪ್ಪನ ಇದೇ ಪ್ರಾಣಿ ಕೊಂದಿದ್ದು ಅಂತ ಸಿಟ್ಟಿಂದ ಅದನ್ನ ಶೂಟ್ ಮಾಡ್ತಾನೆ. ಆ ಪ್ರಾಣಿ ಮನುಷ್ಯನ ಹಾಗೆ ಇರುತ್ತೆ. ಕರಡಿ ಮತ್ತೆ ಮಂಗನ ರೂಪದಲ್ಲಿ ಇರುತ್ತೆ. ಶೂಟ್ ಮಾಡಿದ ಕಾರಣ ಆ ಪ್ರಾಣಿಗೆ ಸಿಟ್ಟು ಬಂದು ನಮ್ಮ ಹೀರೋನ ಅಟ್ಯಾಕ್ ಮಾಡುತ್ತೆ. ಇದರ ಮಧ್ಯೆ ಹೇಗೋ ನಮ್ಮ ಹೀರೋ ಅದರ ಕೈಯಿಂದ ತಪ್ಪಿಸಿಕೊಂಡು ಬೇಗ ಅದನ್ನ ಶೂಟ್ ಮಾಡಿದಾಗ ಆ ಪ್ರಾಣಿ ಹೆದರಿ ಅಲ್ಲಿಂದ ಓಡಿ ಹೋಗುತ್ತೆ. ಹೀಗೆ ಇದ್ರೆ ಸರಿ ಆಗೋದಿಲ್ಲ, ಅದನ್ನ ಕೊಲ್ಲಬೇಕೆಂದು ಡಿಸೈಡ್ ಮಾಡಿ ನಮ್ಮ ಹೀರೋ ನೇರ ಅಜ್ಜ ಇದ್ದಂತಹ ಕ್ಯಾಂಪ್ ಗೆ ಹೋಗ್ತಾನೆ. ಆ ಜಾಗದಲ್ಲಿ ಅವರ ಕಾರ್ ಇರುತ್ತೆ. ಅದರಲ್ಲಿದ್ದಂತಹ ವಸ್ತುಗಳನ್ನ ಉಪಯೋಗಿಸಿ ಟ್ರಾಪ್ ನ ಸೆಟ್ ಮಾಡ್ತಾನೆ. ಆ ಕಾರಲ್ಲಿ ಲೈಟ್ಸ್ ಇರುತ್ತೆ. ಅದನ್ನ ತೆಗೆದು ಸುತ್ತ ಫಿಟ್ ಮಾಡ್ತಾನೆ. ಕಾರಿನ ಬ್ಯಾಟರಿ ಉಪಯೋಗಿಸಿ ಲೈಟ್ ನ ಆನ್ ಮಾಡ್ತಾನೆ. ನಂತರ ರಾತ್ರಿ ಆಗುವ ತನಕ ಕಾರಲ್ಲೇ ವೇಟ್ ಮಾಡ್ತಾನೆ. ಹಾಗೆ ಆಟೋಮೆಟಿಕ್ ಆಗಿ ಹಾರ್ನ್ ಹೊಡೆಯುವ ಹಾಗೆ ಸೆಟ್ ಮಾಡಿ ವೇಟ್ ಮಾಡ್ತಾ ಇರ್ತಾನೆ. ಆ ಸೌಂಡ್ ಕೇಳಿ ಆ ಪ್ರಾಣಿ ಬರುತ್ತೆ ಅಂತ ಹೀಗೆ ಮಾಡಿದ್ದು. ನಮ್ಮ ಹೀರೋ ಒಂದು ಮರದ ಪೀಸ್ ಅನ್ನ ಶಾರ್ಪ್ ಮಾಡಿ ಒಂದು ಆಯುಧ ತರ ರೆಡಿ ಮಾಡ್ತಾ ಇರ್ತಾನೆ. ಅವನಂದುಕೊಂಡ ಹಾಗೆ ಆ ಪ್ರಾಣಿ ಕರೆಕ್ಟ್ ಟೈಮ್ಗೆ ಆ ಜಾಗಕ್ಕೆ ಬಂದು ಹುಡುಕುವಾಗ ನಮ್ಮ ಹೀರೋ ತಾನು ರೆಡಿ ಮಾಡಿದಂತಹ ಆ ಆಯುಧದಿಂದ ಅದನ್ನ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಪ್ರಾಣಿಗೆ ಏನಾಗಿರೋದಿಲ್ಲ. ಅದು ನಮ್ಮ ಹೀರೋನ ಅಟ್ಯಾಕ್ ಮಾಡುವಾಗ ನಮ್ಮ ಹೀರೋ ಅದರ ಕೈಯಿಂದ ತಪ್ಪಿಸಿಕೊಂಡು ಬೇಗ ಕಾರಲ್ಲಿ ಕೂರ್ತಾನೆ. ಆದ್ರೂ ಆ ಪ್ರಾಣಿ ಸುಮ್ಮನಿರದೆ ಆ ಕಾರಿಂದ ನಮ್ಮ ಹೀರೋನ ಹೊರಗೆ ಎಳೆದಾಕಿ ಕೊಲ್ಲೋದಕ್ಕೆ ಟ್ರೈ ಮಾಡುವಾಗ ಕೆಳಗೆ ಬಿದ್ದಂತಹ ಗನ್ನ ತೆಗೆದು ಆ ಪ್ರಾಣಿಯ ಎದೆಗೆ ಶೂಟ್ ಮಾಡ್ತಾನೆ. ಆ ಪ್ರಾಣಿ ಕೆಳಗೆ ಬಿದ್ದಾಗ ನಮ್ಮ ಹೀರೋ ಸುತ್ತಮುತ್ತ ಪೆಟ್ರೋಲ್ ನ ಆಲ್ರೆಡಿ ಹಾಕಿರ್ತಾನೆ. ಅದಕ್ಕೆ ಬೆಂಕಿ ಕೊಡುವಷ್ಟರಲ್ಲಿ ಆ ಪ್ರಾಣಿ ಪುನಃ ನಮ್ಮ ಹೀರೋನ ಅಟ್ಯಾಕ್ ಮಾಡ್ಲಿಕ್ಕೆ ಬರುತ್ತೆ. ಅಷ್ಟರಲ್ಲಿ ನಮ್ಮ ಹೀರೋ ಬೆಂಕಿ ಹಾಕಿದ ಕಾರಣ ಆ ಪ್ರಾಣಿ
ರಾಣಿಯ ಕತೆ ಮುಗೀತು. ಸುಟ್ಟು ಭಸ್ಮ ಆಗುತ್ತೆ. ನಮ್ಮ ಹೀರೋಗೆ ಪೆಟ್ಟಾಗಿರುವ ಕಾರಣ ತುಂಬಾ ಕಷ್ಟಪಟ್ಟು ಅಲ್ಲಿಂದ ಹೊರಗೆ ಬರ್ತಾನೆ. ಅದೇ ದಾರಿಯಲ್ಲಿ ಬಂದಂತಹ ಒಂದು ಅಜ್ಜ ಬೇಗ ನಮ್ಮ ಹೀರೋನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ನಮ್ಮ ಹೀರೋಗೆ ಎಚ್ಚರ ಆದಾಗ ಒಂದು ನರ್ಸ್ ಅವನ ಹತ್ರ ಬಂದು ಮಾತನಾಡೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.